ಅವ್ರಿಗೆ ಎರಡು ವಿರೋಧ ಪಕ್ಷ ಹೊಂದೋದ ಸಹಜವಾಗಿ ಅವ್ರು ಬೇಕಾದಂತ ನೇಮಿಸ್ಕೊಳ್ತಾರ. ಚುನಾವಣೆಯನ್ನು ಎಲ್ಲ ಏನಪ್ಪ ಗಬ್ಬರಿಸ್ತಾ ಇದ್ದಾರೆ, ಅಲ್ಲೇ ಭ್ರಷ್ಟಾಚಾರ ನಡೆಯೋದು ಮಾಡ್ತಾ ಇದ್ದಾರೆ ಅಂತೇಳಿ. ಮತ್ತೆ ಆಲ್ರೆಡಿ ಈ ವಿಷಯದಲ್ಲಿ ಈ ಒಂದು ಹಿಂದಿನ ಚುನಾವಣೆಗಳಲ್ಲಿ ಈ ಮಹಾರಾಷ್ಟ್ರದಾಗಿರ್ಬೋದು, ಹರಿಯಾಣದಾಗಿರ್ಬೋದು, ಇವುಗಳಲ್ಲಿ ಸ್ಪಷ್ಟ ಕೇಳ್ತಾ ಇದ್ದಾರೆ. ನೋಡ್ರಿ, ಎಲೆಕ್ಷನ್ ಬಂದ ಸಂದರ್ಭದಲ್ಲಿ ನೀವು ನಮ್ಮ ಕೆಲವು ಡಾಕ್ಯುಮೆಂಟ್ ಕೊಡಂತ ಹೇಳಿದ್ರಲ್ಲ, ನಾವು 17C ಫಾರ್ಮ, ಅದ್ರ ಜೊತೆ ಅದಕ್ಕೆ ಮತ್ತೆ ಈಗಿರುವಂಥ ಇವಕ್ಕೆ ಹೊಂದಾಣಿಕೆ ಆಗ್ತಾ ಇಲ್ಲ. ಮುಂದೆ ಅಲ್ಲಿ ಆ್ಯಕ್ಚುಲಿ ಇಲೆಕ್ಷನ್ ಸಮಯದಲ್ಲೇ ಒಮ್ಮೆ ನೋಡಿ 65 ಲಕ್ಷ 70 ಲಕ್ಷ ಓಟ್ಗಳು ಬರ್ತಾ ಇದ್ದು ನೋಡಿದಾಗ, ಅದು 4-5 ತಿಂಗಳದಾಗ 60-65 ಲಕ್ಷ ಜನ ಹೆಚ್ಚಾಗಿದ್ದು ನೋಡಿದಾಗ ಇಲ್ಲ ಗೋಲ್ಮಾಲ್ ಆಗಿದೆ. ಅದನ್ನು ಸ್ವಲ್ಪ ಯಾರು ಬಂದರು ಕೊನೆ 2 ತಾಸಿನಿಂದ ನಮ್ಮ ವಿಡಿಯೋ ಕೊಡಿರೋದು ಅದು ಕೊಡ್ತಾ ಇಲ್ಲ ಎಲೆಕ್ಷನ್ ಕಮಿಷನ್. ಅನೇಕ ಹೆಜ್ಜೆಗಳು ಈ ಎಲೆಕ್ಷನ್ ಕಮಿಷನ್ ಬಗ್ಗೆ ಸಂಶಯ ಬರುವಂಗೆ ಇದ್ದಾವೆ. ಹೀಗಾಗಿ ಇವತ್ತು ವಿರೋಧ ಪಕ್ಷಗಳೆಲ್ಲ ಸ್ಪಷ್ಟವಾಗಿ ಈ ಎಲೆಕ್ಷನ್ ಕಮಿಷನ್ನಿಂದ ಪ್ರಾಮಾಣಿಕವಾದಂಥ ಪ್ರಜಾಪ್ರಭುತ್ವ ಉಳಿಲಿಕ್ಕಿಲ್ಲ. ಪ್ರಜಾಪ್ರಭುತ್ವದ ಉಳಿಬೇಕಾಗಿತ್ತು ಅಂದ್ರೆ ಎಲ್ಲರಿಗೂ ಸಮಾನವಾದ ಅವಕಾಶ ಇರಬೇಕಾಗ್ತದೆ. ಇಲ್ಲಿ ಅನೇಕ ಪ್ರಾಬ್ಲಮ್ ಇದ್ರು ಸಹಿತ ಜನ ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಇದರ ಅರ್ಥ ಏನಪ್ಪ ಅಂದ್ರೆ ಇಲ್ಲಿ ವಿಷಯಾಧಾರಿತ ಈ ಒಂದು ಮೂಮೆಂಟ್ಗಳಿಗೆ ಇಲ್ಲಿ ಬೆಲೆ ಇಲ್ಲ, ಯಾವ ಸಮಸ್ಯೆಗೆ ಪರಿಹಾರ ಇಲ್ಲ. ಅವ್ರು ಹೋಟ್ ಹಾಕಿಸ್ಕೊಡ್ತಾರೆ, ಆರಿಸ್ಬಿಡ್ತಾರೆ, ಆಳ್ಕೋತ ಹೋಗ್ತಾರೆ. ಇದನ್ನು ಜನಕ್ಕೆ ತೊಂದರೆ ಆಗ್ತದೆ ಅಂತ ಮಾತನ್ನ ಕಾಂಗ್ರೆಸ್ ನೇರ ಆರೋಪ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಇದೇ ರೀತಿ ಮುಂದುವರೆದ್ರೆ ಇಲ್ಲಿ ಸಮಸ್ಯೆಗಳಿಗೆ ಸಾಲ್ವ್ ಅಂದ್ರೆ ಪರಿಹಾರಗಳು ಸಿಗದೆ ಹೋದ್ರೆ ಇಲ್ಲೂ ಸಹಿತ ಮುಂದಿನ ದಿನದಲ್ಲೇ ತೊಂದರೆ ಹುಟ್ಟುವಂಥ ಸಾಧ್ಯತೆಗಳೆಲ್ಲ ಇದ್ದಾವೆ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಆರೋಪ ಮಾಡ್ತಾರೆ. ಒಟ್ಟಾರೆ ಇದಕ್ಕೆಲ್ಲ ಇಲ್ಲಿಯ ಗೋಲ್ಮಾಲ್ಗಳಿಗೆ ಎಲೆಕ್ಷನ್ ಕಮಿಷನ್ನ ಜೊತೆ ಜ್ಞಾನೇಶ್ ಕುಮಾರ್ ಹಿಂದಿದ್ದಂತ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನೆಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಟ್ಟು ಆರೋಪವನ್ನ ಈ ಹಿನ್ನೆಲೆಯಲ್ಲಿ ಮಾಡ್ತಾ ಇದೆ ನಮ್ಮ ವಿರೋಧ ಪಕ್ಷಗಳು. ಇದೇ ಕಾಲಕ್ಕೆ ನಮ್ಮ ಸುಪ್ರೀಂ ಕೋರ್ಟ್ ಆದರೂ ಸಹಿತ ಆಧಾರದ ನೆಲೆಗಟ್ಟಿನಲ್ಲೇ ನೀವು ಅದನ್ನ ಏನಪ್ಪಾ ಅಂತಂದ್ರೆ ಅವ್ರಿಗೆ ಅವಕಾಶ ಮಾಡಿಕೊಡ್ರಿ ಓಟ್ ಆಗಬೇಕು ಅನ್ನುವಂಥ ಮಾತನ್ನ ಡೈರೆಕ್ಷನ್ ಮಾಡಿದ್ರು ಸಹಿತ ನಮ್ಮ ಜ್ಞಾನೇಶ್ ಕುಮಾರ್ ಅವರು ತೆಗೆದುಕೊಳ್ತಾ ಇಲ್ಲ. ಇದು ಕಾನೂನು ಕ್ಲೌಸ್ ಹಚ್ಚ ಬರುದಿಲ್ಲ ಅದು ಅಂತ ಹೇಳ್ತಾ ಇದ್ದಾರೆ. ಅಂದಾಗ ಆಧಾರ್ ಕಾರ್ಡ್ ಇರುವಂತ ಆಧಾರದ ನೆಲೆಗಟ್ಟಲೆ ಅವರಲ್ಲಿರುವುದರಿಂದಾಗಿ ಮತ್ತೆ ಇದು ಹೆಚ್ಚಿನ